ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ತುಳಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ನಾಗರಿಕರಿಗೆ ಮೂಲಭೂತ ಸೌಲಭ್ಯದಲ್ಲಿ ಒಂದು ಸುಂದರವಾದ ಮತ್ತು ಸರ್ವ ಋತು ರಸ್ತೆ ಇರಬೇಕು, ಅದು ಅವಶ್ಯ. ಆದರೆ ಕೊಪ್ಪಳ ತಾಲೂಕಿನಲ್ಲಿರುವಂಥ ರಸ್ತೆಗಳು ತೀರಾ ಹದಗೆಟ್ಟಿವೆ. ಇದಕ್ಕೆ ಕಳೆದ 5 ವರ್ಷಗಳಿಂದ ಹೇಳ್ತಾ ಇರುವಂಥದ್ದು ಏನೆಂದರೆ, ಇಲ್ಲಿರುವಂಥ ಸೌರ ಮತ್ತು ಪವನ ವಿದ್ಯುತ್ ಶಕ್ತಿಗಾಗಿ ಏನು ವಾಹನಗಳ ಅಳವಡಿಕೆಗೆ ವಾಹನಗಳ ಓಡಾಟ ಇದು, ಆ ಕಾರಣಕ್ಕಾಗಿ ಇಲ್ಲಿ ರಸ್ತೆಗಳು ಹಾಳಾಗಿವೆ ಅನ್ನೋದು ಒಂದು ಕಡೆ. ಅದ್ರ ಜೊತೆಗೆ ಇಲ್ಲಿಯ ಕಾರ್ಖಾನೆಗಳಿಗೆ ಹೋಗ್ತಾ ಇರುವಂಥ ಅದಿರು ತುಂಬಿರುವಂಥ ಬೃಹತ್ ಲಾರಿಗಳು ಅಧಿಕ ಪ್ರಮಾಣದಲ್ಲಿ ಹೋಗಿ ರಸ್ತೆಗಳು ಹಾಳಾಗಿವೆ. ಆ ಕಾರಣಕ್ಕಾಗಿ ಈ ರಸ್ತೆಗಳು ಹಾಳಾಗಿವೆ ಅನ್ನುವಂಥ ಮಾತಿದೆ. ಇದು ಸತ್ಯ ಕೂಡ. ಆದರೆ ಅದೇ ರಸ್ತೆಗಳನ್ನು ದುರಸ್ತಿ ಮಾಡಬೇಕಾಗಿರುವಂಥ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿರೋಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ವಿವಿಧ ಯೋಜನೆಗಳಲ್ಲಿ, ಅದು ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು KRDL ಈ 3 ಸಂಸ್ಥೆಗಳಿಂದ ಇಲ್ಲಿ ಸರಿಸುಮಾರು ಒಂದು 40-50 ಕಿಲೋಮೀಟರ್ ಅಷ್ಟು ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಕಳೆದ 6 ತಿಂಗಳ ಹಿಂದೆ, ಅಂದರೆ 1 ವರ್ಷದಿಂದ 6 ತಿಂಗಳ ಒಳಗಾಗಿ ಈ ರಸ್ತೆಗಳನ್ನು ಎಲ್ಲವುಗಳನ್ನು ದುರಸ್ತಿ ಮಾಡಲು ಒಂದಿಷ್ಟು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಆ ರಸ್ತೆಗಳನ್ನು ಏನು ಅಗೆದು ಅವುಗಳಲ್ಲಿ ಒಂದಿಷ್ಟು ಜಲ್ಲಿಕಲ್ಲುಗಳನ್ನು ಹಾಕಿ ಬಿಟ್ಟಿದ್ರು. ಈಗ ಆ ಜಲ್ಲಿಕಲ್ಲು ಅಂದರೆ ಕಡಿಗಳನ್ನು ಹಾಕಿ ಸರಿಸುಮಾರು 6ರಿಂದ 1 ವರ್ಷದವರೆಗಾದರೂ ಸಹ ಆ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಆಗಲಿಲ್ಲ. ಆ ರಸ್ತೆಗೆ ಸಿಮೆಂಟ್ ರಸ್ತೆ ಆಗಿರಲಿ ಅಥವಾ ಡಾಂಬರನ್ನು ಹಾಕಿ ಆ ರಸ್ತೆಯನ್ನು ಸಂಪೂರ್ಣಗೊಳಿಸಬೇಕು. ಆದರೆ ಅದು ಆಗದೇ ಇರುವಂಥ ಕಾರಣಕ್ಕಾಗಿ ಈ ರಸ್ತೆಗಳು ಮೊದಲಿಕ್ಕಿಂತ ಹದಗೆಟ್ಟು ಹೋಗಿರೋದಕ್ಕೆ ಇದು ಉದಾಹರಣೆಯಾಗಿದೆ. ಬಹದ್ದೂರುಬಂಡಿಯಿಂದ ಹ್ಯಾಟಿವರೆಗೂ, ಕರ್ಕಳ್ಳಿಯಿಂದ ಚಿಕ್ಕಬಗನಾಳು, ಕಾಟ್ರಹಳ್ಳಿಯಿಂದ ಮಾದಿನೂರು, ಈ ರೀತಿ ಅನೇಕ ರಸ್ತೆಗಳು, ಅದು ನಂದಿಬಂಡಿಯಿಂದ ಇದರಿಂದ ಹಿಡಿದು ಕುಣಿಕೇರಿ ಕ್ರಾಸು ಮತ್ತು ಹುಲಿಗಿಯಿಂದ ಹಿಟ್ನಾಳವರೆಗೂ ಈ ಎಲ್ಲ ರಸ್ತೆಗಳು ಸಹ ಈಗ ಅರ್ಧಂಬರ್ಧ ನಿಂತಿವೆ ಮತ್ತು ಎಲ್ಲ ರಸ್ತೆಗಳ ಕಾಮಗಾರಿ ಈಗ ಸ್ಥಗಿತಗೊಂಡಿದೆ. ಸಮಸ್ಯೆ ಆಗ್ತಾ ಇರೋದೇನೆಂದರೆ, ಈಗಿರುವಂಥ ಕಲ್ಲುಗಳು ಏನು ಆ ಕಡಿಗಳನ್ನು ಹಾಕಿದ್ರು ಅವುಗಳು ಈಗ ಮೇಲೆದ್ದಿವೆ. ವಾಹನಗಳೇ ಹೋಗುವಾಗ ಆ ಕಡಿಗಳು ಮುಖಕ್ಕೆ ಸಿಡ್ತಾ ಇರೋದು ಒಂದು ಕಡೆ ಆಗಿದ್ದರೆ, ವಿಪರೀತ ಧೂಳಿನಿಂದ ಜನ ತತ್ತರಿಸಿ ಹೋಗುವಂತಾಗಿದೆ. ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದ್ದು ಅದಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಏನು ಇಲ್ಲಿ ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಮೊದಲಿಕ್ಕಿಂತ ಈಗ ಅತ್ಯಂತ ಕಷ್ಟವನ್ನು ಎದುರಿಸ್ತಾರೆ ಮತ್ತು ಈ ಧೂಳು ಬೆಳೆಗಳ ಮೇಲೆ, ಪಕ್ಕದಲ್ಲಿರುವಂಥ ಬೆಳೆಗಳ ಮೇಲೆ ಬಿದ್ದು ಸಹ ಬೆಳೆ ಹಾಳಾಗ್ತಾ ಇದೆ. ಹೀಗಾಗಿ ನಾವೆಲ್ಲರೂ ಸಂಕಷ್ಟಿಸ್ತೀವಿ, ಈ ರಸ್ತೆಗಳನ್ನು ಡಾಂಬರೀಕರಣಗೊಳಿಸ್ರಿ ಅನ್ನೋದು ಜನರ ಒತ್ತಾಯವಾಗಿದೆ. ಅದು ಕಾಂಕಾರ ಹಾಕಿದಾರ, ಕಾಂಕಾರ ಹಾಕಿ ಹಂಗೆ ಬಿಟ್ಟಿದ್ದಾರೆ ರೀ. ಅದಕ್ಕೆ ನೀರು ಕೂಡ ಹೊಡಿತಾ ಇಲ್ಲ. ಮಳೆಗೆ ಇದಾಗೈತಿ, ಅದು ಗುಂಡಿ ಬೀಳಾಕೈತವ್ರಿ. ಸೈಡೆಲ್ಲ ಹೋಗ್ಬಿಟ್ಟದವು, ಕಾಂಕಾರೆಲ್ಲ ಸೈಡ್ ಹೋಗಿ ವೆಹಿಕಲ್ ಅಡ್ಡಾಡ ಮುಂದೆ ಗುಂಡಿ ಬೀಳುತ್ತಾ. ವಾದ ಬೇರೆ ಏನಂದಿದ್ರು, ಇಲ್ಲ ನಾವು ಈ ಬೇರೆ ಮಾಡಿಸ್ತೀವಿ ಬ್ಯಾಸಿಗೆ ಅಂದಿದ್ರು. ಬ್ಯಾಸಿಗೆ ಬಂದು ತಿರುಗಿ ಮಳೆಗಾಲ ಬಂದರು ಇನ್ನೂ ಡಂಬರ ಹಾಕಿಲ್ರಿ. ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಅಂತಾರೆ. ಆ ಕಡೆ ಮೊನ್ನೆ ಯಾವುದು ಬಹದ್ದೂರುಬಂಡಿಲಿದ್ದ ಆ ಕಡೆ ಹೂನಾಳ ಕ್ರಾಸ್ವರೆಗೆ ಮಾಡ್ಯಾರ್ರಿ. ಅದು ಅಭಿವೃದ್ಧಿ ಚೆನ್ನಾಗಾಗಿಲ್ಲ. ಡಂಬರ್ ಹಾಕ್ಯಾರ, ಅದು ಕೂಡ ಚೆನ್ನಾಗಾಗಿಲ್ಲ ರೀ. ಕೆಲವೊಂದಿಷ್ಟು ಭಾಗಗಳಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇದೇ ಪ್ರಾಬ್ಲಮ್ ರೀ. ಎಲ್ಲ ರೋಡಿನ ಪ್ರಾಬ್ಲಮ್. ಈ ಮಳೆಗಾಲ ಬಂದು ಎಲ್ಲಿ ಬೇಕಲ್ಲಿ ಗುಂಡಿ ಬಿದ್ದು ನೀರಿನ ಸಮಸ್ಯೆ, ನೀರು ನಿಂತು ಅಡ್ಡಾಡಕ್ಕೆ ಭಾಳ ಸಮಸ್ಯೆ ರೀ. ಸುತ್ತ ಹಳ್ಳಿ ಒಳಗೆ ಕೂಡ ಇದೇ ಸಮಸ್ಯೆ ರೀ. ಸರ್, ರೇಷನ್ ಡೇಲಿದ್ದ ಐವತ್ತನ ಎಷ್ಟೈತೆ ಸರ್. ಇದು ಸುಮಾರು 1 ವರ್ಷ ಆಯ್ತು ಸರ್. ಎಲ್ಲ ಜನಪ್ರತಿನಿಧಿಗೆ ಎಲ್ಲ ಹೇಳಿದ್ ಸರ್. ಇದು ಲೆಟರ್ ಕೊಡೋದು ಸರ್. ಒಂದ್ಸಲ ಇದು ಇವ್ರು ಕಾಂಟ್ರಾಕ್ಟರ್ ಬಂದು ಸರ್, ಅವ್ರಿಗೆ ಹೇಳಿ ಸರ್, ಇದು ಬಜೆಟ್ ಇಲ್ಲ ನಮಗೆ, ರೊಕ್ಕ ಇಲ್ಲ ಅಂತ ಹೇಳ್ತಾರೆ ಸರ್. ಹೆಂಗೈತಿ ರೋಡ್ ಅಷ್ಟು ಕಲ್ಲೆಲ್ಲ ಕಿತ್ತುಗೈತೆ ಸರ್, ಹಾಕಿದಷ್ಟು. ಸಾರ್ವಜನಿಕರು ಭಾಳ ಧೂಳು ಐತಿ. ಎಲ್ಲ ರೈತರಿಗೆ ಹೊಲದಾಗ ಹತ್ತಿ ಗಿತ್ತಿ ಎಲ್ಲ ಸರ್ ಧೂಳು ಹೋಗಿ ಎಲ್ಲ ಲಾಸ್ ಆಗಕ್ಕೆ. ಎಲ್ಲಿ ತನಕ ಹೋಗುತ್ತೆ ರೋಡ್ ಇರೇಶಿಂದ ಐತನ ಐತೆ ಸರ್. ಅಲ್ಲಿ ಮಾಡೋದಾಯ್ತು ಒಟ್ಟಾರೆ ಸರ್. ಇದು ಒಟ್ಟಾರೆ ಇರೇಶಿಂದಾಗಿ ಇದು ಕ್ರಾಸ್ ಐತೆ ಸರ್. ಅಲ್ಲಿ ತನ ಐತೆ ಸರ್. ಅಲ್ಲಿ ತನ ಕಿತ್ತಿಬಿಟ್ಟು ಸರ್ ರೋಡ್ ಅಷ್ಟೇ. ಹಿಂಗೈತಿ. ಹ್ಞೂ ಸರ್. ಅಂದ್ರೆ ಜಲ್ದಿ ಆಗ್ಬೇಕಂತ. ಜಲ್ದಿ ಆಗ್ಬೇಕು ಸರ್. ಎಲ್ಲ ರೈತರಿಗೆ ತೊಂದರೆ ಐತಿ. ಏನಾರ ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಆಗಕ್ಕಂತ ಸರ್. ಎಲ್ಲ ಗಾಡಿಗಳು ಎಲ್ಲ ಏನು ನಮ್ಗೆ ಅಡ್ಡಾಡಕ್ಕೆ ಅನುಕೂಲ ಇಲ್ಲ ಸರ್. ರೈತರಿಗೆ ಏನು ಧೂಳು ಜಾಸ್ತಿ ಐತಿ ಸರ್. ಬೆಳೆಗಳೆಲ್ಲ ಇದಾಗಕ್ಕಂತ ಸರ್. ಎಲ್ಲ ಬಹದ್ದೂರುಬಂಡಿ ಹೊಸಳ್ಳಿಯಿಂದ ರೋಡ್ ಹಾಕುಂತ ಸರ್. ಇದು ಕಾಂಟ್ಯಾಕ್ಟ್ ಆಡಿದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ಮಾಡೋ ಪ್ಲೇಸ್ಗೆ ಅವರು ಬರ್ತಾ ಏನೋ ಇಲ್ಲ. ಆಮೇಲೆ ರೋಡಿಂದ ಭಾಳ ಸಮಸ್ಯೆ ಆಗಿದೆ ಸರ್. 15 ದಿನ ಆಯ್ತು ರೋಡ್ ಮಾಡಿದ್ದಾನ. ಒಳ್ಳೆ ಕೇರ್ ಮಾಡ್ತಾ ಇಲ್ಲ, ನೀರು ಹೊಡಿತಾ ಇಲ್ಲ, ಆಮೇಲೆ ಇದು ರೂಲರ್ ಹೊಡಿತಾ ಇಲ್ಲ. ಇದು ಭಾಳ ಸಮಸ್ಯೆ. ಅದಕ್ಕೆ ಜನರಿಗೆ ಕುಂದ್ರಕ್ಕಾಗ್ತಾ ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ಕಡೆಯಲ್ಲಿ ಭಾಳ ಧೂಳು ಬರ್ತಾ ಇದೆ. ಏನು
ಭಾಳ ಸಮಸ್ಯೆಯಾಗಿ ಬಸ್ ಕೂಡ ಬಂದರೆ ಬಸ್ಸಿನಿಂದ ಧೂಳು ಗಾಡಿ ಬರೋಕ್ಕಾಗ್ತಾಯಿಲ್ಲ ಅಂಥದ್ದಷ್ಟು ಧೂಳು ಬರ್ತದೆ. ಸ್ವಲ್ಪ ಆದಷ್ಟು ಬೇಗ ಸ್ವಲ್ಪ ಕೇರ್ ಮಾಡ್ಬೇಕಂತಂದು ಕೇಳಿಕೊಡಿದ್ವಿ ಸರ್. ಇದು ಕಾಂಟ್ಯಾಕ್ಟ್ ಯಾರು ಮಾಡ್ತಾನೆ ಗೊತ್ತಿಲ್ಲ, ಅವ್ರಿಗೆ ಸ್ವಲ್ಪ ತಿಳಿಸಿ ಸ್ವಲ್ಪ ಈ ಕಡೆ ಬರೋಕೆ ಹೇಳ್ಬೇಕು ಸರ್. ನೀವು ಜನರಿಗೆ ಭಾಳ ತೊಂದರೆ, ಯಾಕಂದ್ರೆ ಬಸ್ ವೆಹಿಕಲ್ ಹೋಗುತ್ತಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಂದಿ ಆಗ್ತಾ ಇಲ್ಲ, ನಮ್ಮನೆ ಧೂಳು ಬರ್ತದೆ ಸರ್ ಇಲ್ಲಿಂದ. ಕಾಂಟ್ಯಾಕ್ಟರ್ ಸ್ವಲ್ಪ ಬೇಗ ಮಾಡಕ್ಕೆ ಹೇಳ್ಬೇಕು ಸರ್ ಅವ್ರಿಗೆ ಮನೆಯಂತೆ. ಇದಂತ ಪೂರ ಎದಕ್ಕೆ ಬರ್ಲಾಗ ಆಯ್ತು ಬಿಡ್ರಿ, ಒಟ್ಟು ಕಿತ್ತ ಎಲ್ಲ ಅಡ್ಡಾಡಕ್ಕೆ ಇದಾರಿಲ್ಲ. ಟೈರ್ ಅಂತೂ ಗಾಡಿ ಜಗ್ಗ ಇದಾಗದ ಒಟ್ಟು ಭಾಳ ತೊಂದರೆ ಐತಿ. ಇದು ಸಮಸ್ಯೆ ಐತಿ, ಬೇ ಸಮಸ್ಯೆ ಐತಿ. ಮಗ್ಗಲ್ ಹೊಲ್ದವ್ರಿಗೆ ಏನೋ ಸಮಸ್ಯೆ ರೀ. ಅವ್ರ ಕಾಂಟ್ರಾಕ್ಟರ್ ಇದ್ದವ್ರಿಗೆ ಹೇಳಿದ್ರೆ MLA ಹೇಳೋದು ಬೇಕಾದವ್ರಿಗೆ ಹೇಳೋ ಅಂತಾರೆ. ಒಂದು ಇಲಾಖೆಯ ಮೂಲ ಮತ್ತು ಜನಪ್ರತಿನಿಧಿಗಳ ಮೂಲ ಪ್ರಕಾರ ಏನು ಮಧ್ಯಪ್ರಾಚ್ಯ ಏನು ಯುದ್ಧ ಚಲವಾಯಿತು, ಆ ಇದರಲ್ಲಿ ಡಾಂಬರ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಈ ರಸ್ತೆಗಳಿಗೆ ಡಾಂಬರ್ ಹಾಕಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಅದಕ್ಕಿಂತ ಮೊದಲು ಸಹ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು ಮುಂದಲು ಅದು ಸಕಾಲಕ್ಕೆ ಮುಗದೇ ಇರುವಂಥ ಕಾರಣಕ್ಕಾಗಿ ಈಗ ಒಂದು ನೆಪ ಸಿಕ್ಕು ಮಧ್ಯಪ್ರಾಚ್ಯ ಇದರಲ್ಲಿ ಈ ಯುದ್ಧದ ನೆಪದಲ್ಲಿ ಈಗ ಆಗೇ ಬಿಟ್ಟಿದ್ದಾರೆ. ಈಗ ಮಳೆಗಾಲ, ಈ ಮಳೆಗಾಲದಲ್ಲೂ ಸಹ ಈ ರಸ್ತೆಗಳು ತಿರುಗಾಡೋದೇ ಕಷ್ಟ ಆಗ್ತದೆ. ಅದರಲ್ಲೂ ಕೊಪ್ಪಳ ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ತೀರಾ ಹದಗೆಟ್ಟಿವೆ. ಈ ರಸ್ತೆಗಳನ್ನು ಸರಿಪಡಿಸ್ರಿ ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸ್ಪಂದಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.